ಗಂಡ ಬೆರಗಿ ಬೆರಗಿ ಎಂದರ ಕೊಡತಾನ ಒದಗಿ ಏ ಯವ್ವ ನನ್ನ ಗಂಡ ಬೆರಗಿ ಬೆರಗಿ ಎಂದರ ಕೊಡತಾನ ಒದಗಿ ಹೇಳಿದ ಮಾತ ಮೀರದಿದ್ದರ ಹೇಳಿದ ಮಾತ ಮೀರದಿದ್ದರ ಮೂಲ್ಯಾಗ ಇಟ್ಟಾನ ಒಡಗಿ ಏ ಯವ್ವ ನನ್ನ ಗಂಡ ಬೆರಗಿ ಬೆರಗಿ ಎಂದರ ಕೊಡತಾನ ಒದಗಿ ಏ ಯವ್ವ ನನ್ನ ಗಂಡ ಬೆರಗಿ ಬೆರಗಿ ಎಂದರ ಕೊಡತಾನ ಒದಗಿ ಹೆಂಗ ಬರ್ತೈತ್ ನೋಡು ರೀ ಬಡ ಬಡ ಬರ್ರಿ ಯಜಮಾನ್ರಿ ಬಾ ಅವಸರ್ಲೆ ಬಾ ಮಾಳುಸ್ರಿ ಅವ್ರ ನೀವೇನು ಸ್ವಿಫ್ಟ್ ಡಿಸೈರ್ ಕಾರ್ ಹೊಂಟಂಗೆ ಸ್ಪೀಡ್ನಾಗ ಹೊಂಟ್ರಿ ನಾ ಹಿಂದೆ ಟಮ್ ಟಮ್ ಬಂದಂಗೆ ಬರ್ಬೇಕಲ್ಲ ಇಷ್ಟು ಸ್ಪೀಡಾಗಿ ಎಲ್ಲಿ ಹೊಂಟಿ ಅಂತ ಬಾ ಗೊತ್ತಾಗಿಲ್ಲ ದುರ್ಗೋಗ ದೇಮಗ್ ಹೋಗ್ಬೇಕು ಬಾ ಹಾ? ದೇವ್ರಿಗೆ ಹೋಗ್ಬೇಕು ಬಾ ರೋಮರಯ್ಯ ಹೊತ್ತಕತ್ತ ಯಾವ ದೇವ್ರು ಹೋಗಿ ನೀನು ದುರ್ಗೋಗ ದೇಮಗ್ ಹೊಂಟಿನಿ ಬರೇ ದುರ್ಗವ್ವ ದ್ಯಾಮವ್ವ ಆ ಅವ್ವ ಈ ಅವ್ವಾತು ನಿನ್ನವನು ನೀ ಯಾವಾಗಲೇ ಯಾವ ಆಗೋದು ಅಲ್ಲೋ ಮಾರಯ್ಯ ಈ ನನ್ನ ಕೈಯಾಗೈತೆ ಅದ ಆ ದೇವ್ರು ಕೊಡ್ಬೇಕು ನಾವು ಪಡ್ಕೋಬೇಕು ದೇವ್ರು ಕೊಡ್ಬೇಕಂದ್ರೆ ಹಂಗ ಕುಂಡ್ರಕ್ಕಾಗತ್ತಾನ ನಮ್ಮ ಪ್ರಯತ್ನ ಎಲ್ಲ ಮಾಡ್ತೇವಪ್ಪ ನೀನು ಏನ್ರ ಸ್ವಲ್ಪ ಪ್ರಯತ್ನ ಮಾಡ್ರಿ ಏನ್ರ ಕೆಲಸ ಆಕತಿ ಹಂಗಲ್ಲ ಹಿರಿಯನ ಮಾಡಿದ್ ಒಂದ್ ಎರಡನ ಮಾಡಿದ್ ಏನೂ ಉಳಿದಿಲ್ಲ ಏನೇನ್ ಮಾಡ್ಯಾವಿ ಹನುಮಪ್ಪಗ ಹಣ್ಣು ಕೈ ಕೊಟ್ಟೆ ಹಾ ಬರಮಪ್ಪಗ ಎಣ್ಣಿ ಬತ್ತಿ ಕೊಟ್ಟೆ ಶಬಾಷ್. ಹೊಣದಾಗ ಅಂತರ್ಗಂಗೆ ಬಿಟ್ಟೆ ಹಾವು ತಿಂದೆ ಚೋಳು ತಿಂದೆ ಹಾ ಆಡು ಹುಡುಗರು ಬೆನ್ನ ಮ್ಯಾಗ ಕ್ಯಾರ್ ಹಾಕಿ ನೀವು ಮರಯ್ಯ ಆಡು ಹುಡುಗರು ಬೆನ್ನಿನ ಮೇಲೆ ಕ್ಯಾರ್ ಆಗತ್ತಂದ್ರ ಮಕ್ಳು ಅಕ್ಕವಂತ ಯಾವಕ್ಲಿ ಬೂಬ್ನ ಹೇಳಿದಾಗ ಏಯ್ ಏಯ್ ಯಾಕ ನಮ್ಮವ್ ಹೇಳಾಳ ಊರಿಗೆ ಹೋದಾಗ ನಿಮ್ಮವ್ವ ಅಲ್ಲಕಿ ನನ್ನ ಪಾಲಿಗೆ ಒಂದು ದೊಡ್ಡ ದೆವ್ವ ಯಾಕ ಏನಾಯ್ತು ನನ್ನ ಕೈಯಾಗ ಸಿಗ್ಬೇಕಾಕಿನ ಬೆಳತನಕ ಉಪ್ಪಿಟ್ಟು ತಿನ್ನಿಸಿ ಬಿಡ್ತು ನೋಡಕಿನ ನಾನೇನು ಓದ್ತಾಗ ಆ ದಿವಸ ನೀವು ಹೋಗಿದ್ಲು ಊರಿಗೆ ಹೋಗಿದ್ನಿ ಅರ್ಜೆಂಟ್ ಐತ್ರಿ ನಮ್ಮ ಊರಾಗ ಜಾತ್ರೆ ಐತಿ ನಾ ಅರ್ಜೆಂಟ್ ಹೋಗಬೇಕು ಅಂತಂದೆ ಹೇಳಿದ್ವಿ ಆಯ್ತು ನೀನು ಹೋಗು ನಾನು ಬರಂಗಿಲ್ಲ ಕೆಲಸ ಮಾಡದಾವ ಅಂತಂದೆ ಆತ ನೀನು ಹೋದಿ ಒಂದೆರಡು ದಿವಸ ಹೋತು ಮೂರೇ ದಿವಸಕ್ಕೆ ರಾತ್ರಿ ಫೋನ್ ಹಚ್ಚಿದಿ ನೀವು ನಾಳೆ ಬೆಳಿಗ್ಗೆ ಎಟ್ಟೊತ್ತರ ಬರ್ಬೇಕ್ರಿ ನಮ್ಮ ಅವು ದೊಡ್ಡ ಕೇಗಳಂದಿಲ್ಲ ನೀನು ಏನ್ ಮಾತಾಡ್ತಿ ಬಾಯ್ ಆಯ್ತತ್ ಮಾತಾಡಕತ್ತಿಯಲ್ಲ ನಮಗ್ ಹೆಂಗೆಲ್ಲ ಮಾತಾಡೋದ ನೀನು ಮತ್ತ ಅಕ್ಕೇನ ಇಲೆಕ್ಷನ್ದಾಗ ಆರಿಸಿ ಬಂದಾಳ ದೊಡ್ಡ ಕೇಗಳಂದಿಲ್ಲ ನೀನು ಹಾಗ ಓ ಹೀಗೆ ನನಗೇನು ಗುರ್ತು ಇಲೆಕ್ಷನ್ದಾಗ ಆರಿಸಿ ಬಂದಾಳ ದೊಡ್ಡ ಕೇಗಳ ತಿಳ್ಕೊಂಡು ನಮ್ಮ ಅತ್ತೆಯವ್ರು ದೊಡ್ಡವರಾಗ್ಯಾರ ತಿಳ್ಕೊಂಡು ನಾನು ಹಂಗ ಹಿಂಗ ಮಾಡಿದವನ ಬೆಳಿಗ್ಗೆ ಎದ್ದು ಇಬ್ಬತಿ ಪಟ್ಟ ಪಡ್ಕೊಂಡು ನಿಮ್ಮ ಊರಿಗೆ ಬಂದೆ ನಿಮ್ಮ ಅವ್ವಾರ ಎಲ್ಲಡಿಕೆ ತಿನ್ಕೋ ಅಂತ ಕುಂತಿದ್ರು ನಿಮ್ಮ ಅವು ಕೆಂಪು ಮಾಡ್ಕೊಂತ ಬಿಡು ಬಾಯಿ ಅದ್ರಾಗ ಎಲ್ಲಡಿಕೆ ಬಾಯಿ ಯಾವುದು ಮುಖ ಯಾವುದು ಒಂದು ಗೊತ್ತಾಗಲಿಲ್ಲ ಆದ್ರೂ ಬಂದವನ ಖಾಲಿ ನಮಸ್ಕಾರ ಮಾಡಿದವನು ಅತ್ತೆಯವ್ರು ಆರಾಮದಿರ್ಯಾ ಮತ್ತೇನು ದೊಡ್ಡವರಾಗಿರಂತ ದೊಡ್ಡ ಸುದ್ದಿ ಆತ ಅಂತಂದೆ ಮತ್ತೆ ನಿನಗೂ ಅಂದೆ ಮತ್ತು ನಾವು ಆ ದಿವಸ ರಾತ್ರಿ ಊಟ ಗೀಟ ಮಾಡಿ ಮಕ್ಕೊಂಡಾಗ ಹೆಗಲ ಮೇಲೆ ಮಕ್ಕೊಂಡಿದ್ದೆ ಹೇಳಿದ್ದಿಲ್ಲ ನಾನು ಬೆಳಿಗ್ಗೆ ನಮ್ಮ ಊರಿಗೆ ಹೋಗುನು ಅಂತಂದೆ ನೀನು ಆಯ್ತಲ್ರಿ ಬೆಳಿಗ್ಗೆ ಹೋಗುನು ಮತ್ತೆ ಲಗು ಎಬ್ಬಿಸ್ಬಿಟ್ರಿ ಅಂದೆ ಆಯ್ತು ಬಿಡು ಅಂತಂದ್ರೆ ನಾನು ಬೆಳಿಗ್ಗೆ ಎದ್ದಾಗ ನೀ ಇನ್ನೂ ಡೂಸ್ ಅಂತ ಬಿದ್ದಿದ್ದೆ ರಾತ್ರಿ ಭಾಳ ಉಂಡಾಳಕಿ ಮಕ್ಕಳು ಬಿಡು ಬಾಂಬೆಗೆ ಹಿಂಗೆ ಹೋಗಿ ಬಂದಾಳ ಮಾತಿನ ಮುಂದೆ ಹೇಳಿದ ಹಂಗ ಮಕ್ಕೊಂಡಾಳ ಯಾಕೆ ಎಬ್ಸೋದು ಬಿಡು ಅಂತ ನಾನು ಹೋಗಿ ಅತ್ತೆಯವ್ರು ನಮಸ್ಕಾರ ಮಾಡ್ರಿ ಅಂತ ತಿಳ್ಕೊಂಡು ಅತ್ತೆಯವ್ರು ನಿಮ್ದು ಎತ್ರಿ ಅಂತಂದೆ ಏನದ ಸೀರೆ ಎತ್ರಿ ನಮಸ್ಕಾರ ಮಾಡ್ತಂತ ಇಷ್ಟ ಅನ್ನೋದು ತಡ ಬರ್ರಿ ಓಪ ನಮ್ಮ ಮರಿಯಪ್ಪ ರೇಪ್ ಮಾಡಕ್ ಬಂದ ನಾ ಅನ್ಬೇಕ ನಿಮ್ಮ ಮಗು ಇಂಗ್ಲೀಷ್ ವರ್ಡ್ ಕಲ್ತಿದ್ ನೋಡು ರೇಪ್ ಅಂತ ರೇಪ್ ಮಾಡಕ್ ಬಂದ ಊರಾಗಿನ ಮಂದಿ ಎಲ್ಲ ಕುಡಿಬಿಟ್ರಿ ಇನ್ನೇನು ಹಡ್ಡಿ ಬೇಕು ಅನ್ನೋದಕ್ಕೆ ನಿಮ್ಮ ಮೌನ ನೋಡ್ರು ನನ್ನೊಮ್ಮೆ ನೋಡಿದ್ರು ಇಂಥ ಸಣ್ಣ ವಯಸ್ಸಿನ ಹುಡುಗ ಇಂಥ ಮುಪ್ಪಾನ ಮುದುಕಿನ ರೇಪ್ ಮಾಡಕ್ ಸಾಧ್ಯ ಐತೆ ಮುಟ್ರೆ ಸತ್ ಹೊಕ್ಕಾಳಕಿ ಅಂತದ್ ಇವ್ ಮೈ ಮೇಲೆ ತೋ ಇಟ್ ಇಸ್ ಇಂಪಾಸಿಬಲ್ ಇನ್ ಇಸ್ ಲೈಫ್ ಅಂತಂದ್ರು ಅಂದವ್ರು ಹಂಗ ಬಂದವ್ರ ನಿಮ್ಮ ಮೌನ ಒಂದ್ ನಾಲ್ಕೈದು ಬೈದ್ರು ಯಜಮಾನ್ರಿ ಯಾವಾಗ ಇಂಗ್ಲಿಷ್ ಕಳಿಸ್ತಾರ ಇವರು ನಿಮ್ಮ ಮೌನ ಬಾಯಾಗ ಬಂದಿದ್ದು ಎಲ್ಲ ನಾ ಹೇಳಾಕತ್ತಿದ್ದೀವು ನಿಮ್ಮ ಅವ್ವ ಮೆಂಬರ್ತಿ ಆದ ಮೇಲಂತೂ ಇಟ್ಟು ಇಂಗ್ಲೀಷ್ ಮಾತಾಡಕತ್ತಾಳ ಅದೇನ ಫ್ರಿಜ್ ಗಿಜ್ ಏನ ಅಂತಳಪ್ಪ ನಮ್ಗೆ ಗೊತ್ತಾಗಬೇಕು ಬಿಡ್ಬೇಕು ಅವಾಗ ಹಂಗ ಮಾತಾಡಿದ್ಲಕ್ಕಿ ಹಂಗ ಹಂತಕ್ಕೆದಾಳ ಹಂತಕ್ಕೆ ಹಿಂಗೆ ಹೆಂಗೆ ಹೇಳ್ತಾಳಕ್ಕಿ ಹಾ ಅಟ್ಟು ಬುದ್ಧಿಲ್ಲ ನಮ್ಮ ಹೋಗಿ ಹ್ಞೂ ನಿಮ್ಮ ಬುದ್ಧಿ ಇದ್ದಿತ್ತಂದ್ರ ನಿನಗೆ ಯಾಕೆ ಹಾವು ಚೇಳು ತಿನ್ನಂತಿದ್ಲು ಚಾರ್ ಹಾಕಂತಿದ್ಲು ಮಕ್ಕಳ ಹಡಿ ಸಂಬಂಧ ವಿಚಿತ್ರ ಜೀವನ ಏನಿಂದು ಯಾಕ ಹಾವು ಚೇಳು ತಿಂದ್ರ ಮಕ್ಕಳು ಹಿಡಿತಾರನು ವಿಷ ಏರಿ ಸತ್ ಹೊಕ್ಕಾರ ಸತ್ರ ಚಿಂತಿಲ್ಲ ಮರ ಮಕ್ಕಳ ಹಡ ದಸಾಯಕ್ಕೆ ಅಲ್ಲಲ್ಲಿ ನೀನ ಸತ್ತ ಮೇಲೆ ಕಳ್ಳಿ ಹಿಂಗಾಸಿ ಬಂದಾಳೇಕೆ ಓ ಸರ್ ಗುರು ಅದು ಗುರುದತ್ತ ಸರ್ 63 73 ಒಂದು ರಿಕಾರ್ಡ್ ಹಾಕ್ರಿ ನನಗೆ ಒಂದು 63 73 ನಿಜ ಹೇಳತನ ಗೆಳತಿ ಕೆಲಸ ಹಾಡು ಮಾಡ್ತ ನನಗೆ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ
ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಕಣ್ಣಲ್ಲಿ ನೋಡಿ ನನ್ನ ಜೀವ ಹಿಡತಿ ಕೆಣಕಿ ಕೆಣಕಿ ನೀ ನನ್ನ ಕಾಡತಿ ಅಂತರೊಳಗ ಏನ ಐತಿ ಬಿಚ್ಚಿ ಹೇಳ ನನ್ನ ಗೆಳತಿ ಕಣ್ಣಲ್ಲಿ ನೋಡಿ ನನ್ನ ಜೀವ ಹಿಡತಿ ಕೆಣಕಿ ಕೆಣಕಿ ನೀ ನನ್ನ ಕಾಡತಿ ಅಂತರೊಳಗ ಅಂತದೇನ ಗೆಳತಿ ನೀ ನನಗತಿ ನಿಜವಾದ ಪ್ರೀತಿ ಶಾಶ್ವತ ಉಳಿಯತೈತಿ ನನ್ನ ನಿಜವಾದ ಪ್ರೀತಿ ಎಂಗ ಶಾಶ್ವತ ಉಳಿಯತೈತಿ ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ನಿಜ ಹೇಳತನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ಲಲ ಲಾಲ 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 ಲಲ ಲಾಲ 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 ಈಗ ತಿಳಿತು ನೋಡ್ ನನಗ ಅಲ್ಲಲ್ಲಿ ನೀ ಸತ್ತ ಮ್ಯಾಲೆ ನಾನು ಇನ್ನೊಂದು ತೆಳ್ಳನ ಬೆಳ್ಳನ ಹುಡುಗಿನ ಮದುವೆ ಆಗಿ ಅಕ್ಕಿ ಹೊಟ್ಟೆಲಿ ಹುಟ್ಟಿ ಬರುವ ಮಕ್ಕಳು ನೋಡಿ ನೀನು ಇದೇ ರೀತಿ ಡ್ಯಾನ್ಸ್ ಮಾಡ್ಬೇಕಂತ ಅದ್ರ ಮ್ಯಾಲೆ ನೋಡಿ ನನಗೆ ಅನಿಸುತ್ತೆ ನನ್ನ ಹೆಂಡತಿ ಭಾಳ ಚಂದ ಅದ್ರ ಸಂಬಂಧ ಕುಣಿದ ಇಟ್ಟದ ಯಜಮಾನ್ರಿ ಇಷ್ಟೊಂದು ಆಸೆ ಇಟ್ಕೊಂಡಾರೇನು ಇನ್ನು ನಾ ಸಾಯ್ಬೇಕು ಹಾ ಇನ್ನೊಂದ್ ನೀ ಮದುವೆ ಆಗ್ಬೇಕು ಹೌದು ಹೌದು ಹಾ ಹಾ ಆಕಿನ ಬಾಂಬೆಗೆ ಕರ್ಕೊಂಡು ಹೋಗಿಲ್ಲ ಫಸ್ಟಿಗೆ ತಾಜ್ ಮಹಲ್ ಹೋಟೆಲ್ ಮುಂದೆ ಫೋಟೋ ತೆಗಿಸಿ ಎಲ್ಲ ಸ್ಟೇಟಸ್ ಇಟ್ಬಿಡವನ ಫಸ್ಟ್ ಅಂದ್ರೆ ಹೋಗಿ ಅಂತ ಗುರ್ತಾಗಬೇಕಲ್ಲ ಎಲ್ಲರಿಗೂ ನನಗೆ ಅನಿಸ್ಬಿಟ್ಟು ಹಿಂದೆ ಗ್ರಾಫಿಕ್ಸ್ ಮಾಡಿರ್ಬೇಕು ಮನಿಗ್ ಬಾ ನಿನ್ನ ಹಾಜ್ ಹೆಣ್ಮಪ್ಪನ ಕೂಡ ಅಲ್ಲ ನಾನು ಹಂಗೆಲ್ಲ ಹೊಡಿಬಾರ್ದು ಗಂಡಗ ಬಾ ಮನೆಗೆ ಮನೆಗೆ ಅಲ್ಲಿ ಹೋದದ್ ಇಲ್ಲಿ ಹೋದದ್ ಪಬ್ಲಿಕ್ ಮಾಡಕತ್ತಿ ಮನೆಗ್ ಬಾ ನೋಡ್ಕೋತೀನಿ ಒಂದು ಕೈ ಬೆಳಿಗ್ಗೆ ಬರ್ತಿಲ್ರಿ ಇವತ್ತು ನಾ ಡ್ಯೂಟಿಗೆ ಹಜಾರ್ ಇರ್ತಂತ ಹೇಳಿದಂತ ಆಕಿನೇ ಹೇಳ ನನಗೆ ಗೊತ್ತಿಲ್ಲ 300 ರೂಪಾಯಿದ ಹೇಳ್ಯಾರ ಆಗಲಿ ಲೇಟ್ ಕಮ್ಯೂಟರ್ ಬಂದು ಬಾ ನಿನಗೆ 900 ರೂಪಾಯಿ ತಗೊಂಡ್ಬರ್ತೀನಿ ಹೌದಾ ಬಾ ಆಯ್ತು ನಡಿ ನನಗೇನಾವದತಿ ಮನಿ ನಡಿ ನೀರ ಮಕ್ಕಳು ಹಿಡಿ ನಾರ ಹಿಡಿತೀನಿ ಒಟ್ಟು ನನಗೆ ಅಪ್ಪ ಆದ್ರೆ ಸಾಕು ನಾನು ಆಗಂಗಿಲ್ಲ ನನಗೆ ಆಗಂಗಿಲ್ಲ ಹೋಗತ್ತೀನಿ ನನ್ನ ತವರಿಗೆ ಅವ್ವ. ನನ್ನ ಜಮಾನ ಬಾಳೋದಿಲ್ಲ ನಿನ್ನ ಜೊತೆಗೆ ಹೋಗತ್ತೀನಿ ನನ್ನ ತವರಿಗೆ ನನ್ನ ಜಮಾನ ಬಾಳೋದಿಲ್ಲ ನಿನ್ನ ಜೊತೆಗೆ
ಹಾ ಮಂದಿ ಮುಂದೆ ಪಬ್ಲಿಕ್ ಮಾಡ್ತೀನಿ ಬಾ ಮನೆ ಈಕಿ ಇಟ್ಟು ಸ್ಪೀಡ್ನಾಗ ಹೋಗಿ ಕಳೆದ ಮೇಲೆ ನಮ್ಮ ಹಾಸಿಗೆ ಸುಳ್ಳು ಹೆಣ್ಮದ್ರ ಗುಡಿನ ಕಟ್ಟಿ ಕಾಯಂ ಕಾಣ ಹೆಣ್ಮಕ್ಳು ಎಷ್ಟು ಸಿಟ್ನಾಗಿರಲಿ ಅವ್ರನ್ನ ಹೆಂಗೆ ರಂಭಿಸ್ಬೇಕು ಅನ್ನೋದು ನನಗೆ ಒಬ್ಬಂಗೆ ಗೊತ್ತೈತಿ ನಾ ಯಾವಂಗೂ ಹೇಳೋದಿಲ್ಲ ನಿಮಗೂ ಹೇಳ್ಬೇಕು ನನ್ನಂಗಾಗೈತೆ ನಿಮ್ಮದು ಪರಿಸ್ಥಿತಿ ಈಗ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಹೆಣ್ಮಕ್ಳು ಎಷ್ಟು ಸಿಟ್ನಾಗಿರಲಿ ಅವ್ರ ಮನೆಗೆ ಬುಸ್ ಬುಸ್ ಅಂತ ಹೋಗಿರ್ತಾರ ನಾವು ಮನ್ನಗಂಡು ಹೋಗಿ ಒಂದು ಮತ್ತು ಕ್ವಾರ್ಟರ್ ಗಿಟ್ರ್ ಹೊಡೆದು ಗಿಡದ್ರಿ ನೀವು ಧೂಮ್ರಪಾನ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಹಂಗೆ ಸಿಟ್ಲೆ ನಾವು ಹೋಗೋದು ಮನೆ ಬಾಗಲ್ದಾಗ ನಿಂತಿರ್ತಾರ ಪಟ್ನ ಒಳಗೆ ಹೋಗೋದು ಬಾಗ್ಲ ಕಿಂಡಿಕಿ ಎಲ್ಲ ಹಾಕಿ ಬಿಡೋದು ಆ ಕಡೆ ಈ ಕಡೆ ನೋಡ್ರಿ ಪಟ್ನ ಕಾಲು ಹಿಡ್ಕೊಂಡ್ಬಿಟ್ರಿ ಕೆಲಸ ಪಾಸ ಓ